ಹಳೆ ಶಾಲೆ. ಶಾಲೆ 2 ಹೊಸ ಶಾಲೆ. ಆಫೀಸ್ ರೂಮ್ ಒಂದ್ ಕಡೆ. ಬಿಸಿಯೂಟ ಮತ್ತೊಂದು ಕಡೆ. ಎಸ್, ಒಂದೇ ಶಾಲೆ 3 ಕಟ್ಟಡ, 2 ಕಿಲೋಮೀಟರ್ ಅಂತರ. ಬಿಸಿಯೂಟ ತರೋದಕ್ಕೆ ಪ್ರತಿದಿನ 2 ಕಿಲೋಮೀಟರ್ ಪ್ರಯಾಣಿಸುವ ಮುಖ್ಯ ಶಿಕ್ಷಕರು ಹಾಗೂ ಒಬ್ಬ ವಿದ್ಯಾರ್ಥಿ ಶಾಲೆಯೊಂದು ಕಟ್ಟಡ 3 ಆಗಿ ಪಾಠ ಮಾಡಬೇಕಾದ ಮುಖ್ಯ ಶಿಕ್ಷಕರೇ ಈಗ ಬಿಸಿಯೂಟ ಸಾಗಿಸುವ ಕಾರ್ಮಿಕರ ರೀತಿ ಕೆಲಸ ಮಾಡಬೇಕಿದೆ. ಅದರಲ್ಲೂ ಸ್ವತಃ ತಮ್ಮ ಬೈಕ್ನಲ್ಲೇ ಹಳ್ಳ ದಾಟಿ ಪ್ರತಿದಿನ 3-4 ಕಿಲೋಮೀಟರ್ ಬೆಳಿಗ್ಗೆ ಹಾಲು, ಮಧ್ಯಾಹ್ನ ಬಿಸಿಯೂಟವನ್ನ ಸಾಗಿಸ್ತಾ ಇದ್ದಾರೆ. ಒಂದೇ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸ್ಕೂಲೊಂದು ಕಟ್ಟಡ 3 ಎನ್ನುವ ರೀತಿಯಲ್ಲಿ ಶಿವಮೊಗ್ಗ ತಾಲೂಕಿನ ಕೋಟೆಗಂಗೂರು ಶಾಲೆ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಆಗಿರುವಂಥದ್ದು. ಕೋಟೆಗಂಗೂರಿನಲ್ಲಿ 2 ಕಟ್ಟಡಗಳಿದ್ದರೆ ಕೋಟೆಗಂಗೂರಿನಿಂದ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಕಟ್ಟಡ ಇರುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಏನು ಬಿಸಿ ಊಟ ಆಗಿರಬಹುದು ಅಥವಾ ಬಿಸಿ ಊಟಕ್ಕೆ ಸಂಬಂಧಪಟ್ಟಂಥ ದಾಸ್ತಾನು ಕೊಠಡಿಗಳಿರುವಂಥದ್ದು ಕೋಟೆಗಂಗೂರಿನಲ್ಲಿ. ಅಲ್ಲಿ 2 ಕಟ್ಟಡ ಪ್ರತ್ಯೇಕವಾಗಿರುವಂಥದ್ದು. ಒಂದು ದಾಸ್ತಾನು ಕೊಠಡಿಯಿಂದ ಮತ್ತೆ ಒಂದು ಕಟ್ಟಡದಿಂದ ಆ ಸ್ಕೂಲಿಗೆ ಇನ್ನೊಂದು ಬಿಸಿ ಊಟ ಕಟ್ಟಡಕ್ಕೆ ಅಲ್ಲಿಂದ ದಾಸ್ತಾನು ಅಲ್ಲಿ ಬಿಸಿ ಊಟವನ್ನು ಮಾಡ್ತಾರೆ. ಬಿಸಿ ಊಟ ತಯಾರಿಸಿದ ನಂತರದಲ್ಲಿ ಸುಮಾರು 2-3 ಕಿಲೋಮೀಟರ್ನಷ್ಟು ದೂರವನ್ನು ಶಿಕ್ಷಕರೇ ತಮ್ಮ ಸ್ಕೂಟಿಯಲ್ಲಿ ಪ್ರತಿನಿತ್ಯ ಅದನ್ನು ತರುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ತಾಲೂಕಿನ ಕೋಟೆಗಂಗೂರು ಗ್ರಾಮದಲ್ಲಿ. ಇಲ್ಲಿ 1ರಿಂದ 5ನೇ ತರಗತಿ ಇದೆ, 6ರಿಂದ 8ನೇ ತರಗತಿ ಊರ ಹೊರಗಿದೆ. ಆದ್ರೆ ಆಫೀಸ್ ರೂಮ್ ಹಾಗೂ ದಾಸ್ತಾನು ಕೊಠಡಿ ಬೇರೆ ಕಡೆ ಇದೆ. ಆದ್ರೆ 1ರಿಂದ 5ನೇ ತರಗತಿ ಶಾಲೆಯಲ್ಲಿ ಬಿಸಿಯೂಟ ರೆಡಿ ಆಗುತ್ತೆ. ಇಲ್ಲಿ ತಯಾರಾದ ಬಿಸಿಯೂಟ 6ರಿಂದ 8ನೇ ತರಗತಿ ಮಕ್ಕಳಿಗೆ ಶಿಫ್ಟ್ ಆಗುತ್ತೆ. ಈ ಊಟವನ್ನ ಸುಮಾರು 3 ಕಿಲೋಮೀಟರ್ ದೂರದಿಂದ ಬೈಕಲ್ಲಿ ಈ ರೀತಿ ಬಿಸಿ ಬಿಸಿ ಅನ್ನ ಸಾಂಬಾರನ್ನ ತೆಗೆದುಕೊಂಡು ಹೋಗ್ಬೇಕು. ಹಳ್ಳ ಕೊಳ್ಳ ದಾಟ್ಕೊಂಡು ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಇದೆ. ಬಿಸಿ ಊಟವನ್ನು ತಮ್ಮ ಸ್ವಂತ ವೆಹಿಕಲ್ನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಎಂಥ ಪರಿಸ್ಥಿತಿ ಅಂದರೆ ಹಳ್ಳವನ್ನು ದಾಟಿ ಒಂದು ಮಗುವನ್ನು ಕರ್ಕೊಂಡವರು ಪ್ರತಿನಿತ್ಯ ತಗೊಂಡು ಹೋಗ್ತಾರೆ. ಹೇಗನ್ನೋದನ್ನು ಸಹ ನಾನು ತೋರಿಸ್ತಾ ಹೋಗ್ತೇನೆ. ಏನಕ್ಕಂದರೆ ಅವರು ಪ್ರತಿನಿತ್ಯ ಬೆಳಗ್ಗೆ ಒಂದು ಟೈಮು ಹಾಲು ಮತ್ತು ನೀರು, ಮತ್ತು ಮಧ್ಯಾಹ್ನ ನೋಡಿ ಬರ್ತಾ ಇದ್ದಾರೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಪ್ರತಿನಿತ್ಯ ಹೀಗೆ ಅವರು ಒಂದು ಸ್ಕೂಟಿಯಲ್ಲಿ ಒಂದು ಮಗುವನ್ನು ಕರ್ಕೊಂಡು ಹೀಗೆ ಹಿಂದೆ ರೈಸನ್ನು ತೆಗೆದುಕೊಂಡು ಮತ್ತು ಮುಂದೆ ಸಾಂಬಾರನ್ನು ಇಟ್ಕೊಂಡು ಪ್ರತಿನಿತ್ಯ ಈ ರೀತಿ ಹಳ್ಳವನ್ನು ದಾಟಿ ಹೋಗ್ತಾರೆ. ಇವತ್ತು ಪುಣ್ಯಕ್ಕೆ ಮಳೆಗಾಲ ಏನು 1 ತಿಂಗಳಿಂದ ಮಳೆ ಇಲ್ಲ, ಹಾಗಾಗಿ ಸ್ವಲ್ಪ ಮಟ್ಟದಲ್ಲಿ ನೀರಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಮಳೆಗಾಲದಲ್ಲಿ ಇದು ಸಾಕಷ್ಟು ನೀರಿರುತ್ತೆ. ಮತ್ತಷ್ಟು ಸಮಸ್ಯೆಯನ್ನು ಇಲ್ಲಿನ ಮಕ್ಕಳು ಅನುಭವಿಸ್ತಿರುವಂಥದ್ದು. ನೋಡಿ ಅವರು ಎಷ್ಟು ಬ್ಯಾಲೆನ್ಸಿವ್ ಆಗಿ ಹೋಗ್ತಾರೆ ಅಂದರೆ ಸ್ವಲ್ಪ ಯಾಮಾರಿದ್ರು ಮಗು ಮತ್ತು ಅದು ಏನು ಆ ಮಗು ಶಿಕ್ಷಕರಿಗೆ ಕಟ್ಟಿಟ್ಟ ಬುತ್ತಿ ಅಪಾಯ ಅಂತರು. ಹೊಸ ಶಾಲೆ ಕಟ್ಟಡ ಕಟ್ಟಬೇಕಾದ್ರೆ ಹಳೆ ಕಟ್ಟಡದ ಜಾಗದಲ್ಲಿ ಕಟ್ಟುವ ಬದಲು ಊರ ಹೊರಗೆ 2 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ರು. ಈ ಕಟ್ಟಡಕ್ಕೆ ಸಂಪರ್ಕ ರಸ್ತೆ, ವಿದ್ಯುತ್, ಕುಡಿಯುವ ನೀರು, ಕಾಂಪೌಂಡ್ ಸೇರಿದಂತೆ ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದೆ ಈಗ ಮಕ್ಕಳು ಸೇರಿದಂತೆ ಶಿಕ್ಷಕರು ದೊಡ್ಡ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಬಂದಾಗ ನಾವು ಇಲ್ಲಿ ಕುಡಿಯೋ ನೀರು, ಮೂಲಭೂತ ಸೌಕರ್ಯಗಳು, ರಸ್ತೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು ಯಾವುದೇ ಇರಲಿಲ್ಲ. ಆದರೂ ನಾವು ಇಲಾಖಾ ಆದೇಶ ಹಾಗೂ ಗ್ರಾಮ ಪಂಚಾಯತಿಯವರ ಸೂಚನೆ ಮೇರೆಗೆ ನಾವಿಲ್ಲಿಗೆ ಬಂದ್ವಿ. ಅವರು ಇಲ್ಲೆಲ್ಲ ನಮಗೆ ಮೂಲಭೂತ ಸೌಕರ್ಯಗಳನ್ನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ಇದುವರೆಗೂ ನಮಗೆ ಯಾವುದೇ ಶಾಶ್ವತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಪರಿಹಾರ ಸಿಕ್ಕಿಲ್ಲ. ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ ಇದುವರೆಗೂ ಇಲ್ಲ. ಮಕ್ಕಳಿಗೆ ಪ್ಯೂರಿಫೈಡ್ ನೀರಿಲ್ಲ. ಬಳಕೆಗೋಸ್ಕರ ಗ್ರಾಮ ಪಂಚಾಯತಿಯಿಂದ ಕೆಲವು ದಿನಗಳ ಟ್ಯಾಂಕರ್ ನೀರನ್ನು ವ್ಯವಸ್ಥೆ ಮಾಡಿದರು.
ಕೋಟೆಂಗೂರು ಶಾಲೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಕುಡಿಯೋ ನೀರಿಲ್ಲ, ಕುಡಿಯೋ ಮಕ್ಳಿಗೆ ವ್ಯವಸ್ಥೆ ಇಲ್ಲ. ಅಲ್ಲಿ ಮಕ್ಕಳಿಗೆ ನಾವು ಊಟ ತುಂಬಿಕೊಳಿಸ್ಬೇಕು. ನೀರು, ಹಾಲು, ಗ್ಯಾಸು, ರೇಷನ್ ಎಲ್ಲ ನಾವೇ ತರಬೇಕು. ದಿವಸ ಆಟಕ್ಕೆ ಪಾಪ ಸರ್ ದುಡ್ಡು ಕೊಡ್ತಾರೆ. ಆಟಕ್ಕೆ ನೀರು, ಹಾಲು, ನೀರು, ಊಟ ಮತ್ತು ಇವತ್ತು ಸರ್ ಊಟ ಒಯ್ತಾರೆ. ತುಂಬ ಪ್ರಾಬ್ಲಮ್ ಸರ್. ಮಕ್ಳು ಕರ್ಕೊಂಬಂದು ಮಕ್ಳು ಪಾಠ ಇಲ್ಲ, ಏನಿಲ್ಲ. ಇಲ್ಲಿ ಮಕ್ಕಳಿಗೂ ಅಷ್ಟೇ ಸರ್, ಏನು ವ್ಯವಸ್ಥೆ ಇಲ್ಲ. ದಿವಸ ನಾಯಿಲ್ ಬಚ್ಬೇಕು ಸರ್. ಇಲ್ಲಿ ದಿವಸ ನಾಯಿಲ್ ಬಚ್ಚಬೇಕು, ದಿವಸ ಕಟ್ಟೆ ತೊಳಿಬೇಕು, ದಿವಸ ಶಾಂಪು ಹಾಕಿ ತೊಳಿಬೇಕು. ಕುಡಿಯೋ ನೀರಂತೂ ವ್ಯವಸ್ಥೆನೇ ಇಲ್ಲ ಸರ್ ಪಾಪ ಅಲ್ಲಿ ಮಕ್ಕಳಿಗೆ. 4 ವರ್ಷದ ಹಿಂದೆ 280 ಇದ್ದ ಮಕ್ಕಳ ಸಂಖ್ಯೆ ಈಗ 150ಕ್ಕೆ ಇಳಿದಿದೆ. ನಿಯಮಾನುಸಾರ ಒಂದೇ ಶಾಲೆಗೆ 2 ಕಡೆ ಬಿಸಿಯೂಟ, ಅಡುಗೆ ಪರಿಕರ ಮತ್ತು ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಮುಖ್ಯ ಶಿಕ್ಷಕ ಮತ್ತು ಸಹ ಶಿಕ್ಷಕರು ನೀರು, ಹಾಲು, ಬಿಸಿಯೂಟ ತರೋದಕ್ಕೆ ಮತ್ತು ಪಾತ್ರೆಗಳನ್ನು ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ದಿನಕ್ಕೆ 4 ಬಾರಿ ಬೈಕ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ಪಾಠಕ್ಕಿಂತ ಊಟದ ಹೊರೆಯೇ ಜಾಸ್ತಿ ಆಗಿದೆ. ಈ ಹಿಂದೆ ಎಸ್ಡಿಎಂಸಿ ಅವರು ಶಿಕ್ಷಕರಿಗೆ ಊಟದ ಹೊರೆ ಬೇಡ ಅಂತ ದಿನಕ್ಕೆ 200 ರೂಪಾಯಿ ಬಾಡಿಗೆ ಕೊಟ್ಟು ಆಟೋ ರಿಕ್ಷಾ ವ್ಯವಸ್ಥೆ ಮಾಡಿದ್ರು. ಆದ್ರೆ ಎಸ್ಡಿಎಂಸಿಗೂ ಪ್ರತಿ ತಿಂಗಳು 5,000 ರೂಪಾಯಿ ಬಾಡಿಗೆ ಭರಿಸೋದು ಹೊರೆಯಾಗಿದೆ. ಹಾಗಾಗಿ ಅದನ್ನ ನಿಲ್ಲಿಸಿರೋದ್ರಿಂದ ಮುಖ್ಯ ಶಿಕ್ಷಕರಿಗೆ ಬಿಸಿಯೂಟ ಹೊರುವ ಹೊರೆಯಾಗಿದೆ. ಈಗ ನಮ್ಮದು ಮೂಲ ಶಾಲೆ ಊರ ಒಳಗಡೆ ಇದೆ ಸರ್, ಕೋಟೆಗಂಗೂರಿನಲ್ಲಿದೆ. ಅಲ್ಲಿಂದ ನಾವು ದಿನನಿತ್ಯ ಮಕ್ಕಳಿಗೆ ಬೆಳಗಿನ ಅವಧಿಯಲ್ಲಿ ಕುಡಿಯುವ ನೀರು, ಹಾಲು, ಮಧ್ಯಾಹ್ನ ಬಿಸಿ ಊಟವನ್ನು ನಾನೇ ನಿರ್ವಹಣೆ ಮಾಡಿಕೊಂಡು ಮಕ್ಕಳಿಗೆ ಸರಬರಾಜು ಮಾಡ್ತಿದ್ದೀನಿ ಸರ್. ಏಕೆಂದರೆ 2 ಕಡೆ ಮಾಡುವಂಥ ಅಡುಗೆ ಕೋಣೆ ವ್ಯವಸ್ಥೆ ಇಲ್ಲ, ಇಲಾಖೆ ಇಲ್ಲ. ಆ ದೃಷ್ಟಿಯಿಂದ ನಾವು ಇದರ ವಿಚಾರವಾಗಿ ಇಲಾಖೆಗೆ ನಾವು ಸುಮಾರು 2-3 ಬಾರಿ ನಾನು ಪ್ರಸ್ತಾವನೆ ವರದಿಯನ್ನು ಮಾಡಿದ್ದೆ. ಇದರಿಂದ ಅನುಮತಿ ನಮಗೆ ದೊರಲಿಲ್ಲ ಸರ್. ನನ್ನ ಸ್ವಂತ ವಾಹನದಿಂದಲೇ ನಾನು ಏನು ಮಾಡ್ತೀನಿ, ಮಕ್ಕಳ ಸಹಾಯ ತಗೊಂಡು ದಿನನಿತ್ಯ ನಾನು ಬೆಳಗಿನ ಅವಧಿಯಲ್ಲಿ ನಿಮಗೆ ಹೇಳಿದ ಹಾಗೆ ಮತ್ತು ಮಧ್ಯಾಹ್ನದಲ್ಲಿ ಮಕ್ಕಳಿಗೆ ಬಿಸಿ ಊಟ, ಹಾಲು, ನೀರನ್ನು ನಾನು ತಂದು ಇಲ್ಲಿ ಸರಬರಾಜು ಮಾಡ್ತಿದ್ದೀನಿ. 6ನೇ ಕ್ಲಾಸಿಂದ 8ನೇ ಕ್ಲಾಸ್ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದು ನಡ್ಕೊಂಡು ಹೋಗೋದು ಮತ್ತು ಮಳೆ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅದನ್ನು ಸರಿಪಡಿಸ್ಕೊಡ್ಬೇಕು. ಜೊತೆಗೆ ಊಟದ ವ್ಯವಸ್ಥೆ ತುಂಬ ಕಷ್ಟ ಆಗ್ತಾಯಿದೆ. HM ನಿತ್ಯನೂ ಅವರೇ ಊಟನ ತೊಗೊಂಡೋಗೋದು, ತೊಗೊಂಬರೋದು, ಬಾಕ್ಸ್ಗಳು ತೊಗೊಂಬರೋದು ಅವ್ರಿಗೆ ತುಂಬಾ ಅನಾನುಕೂಲ ಆಗಿರೋದ್ರಿಂದ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಟ್ಟಾರೆ ಶಿಕ್ಷಣ ಸಚಿವರು ಹಾಗೂ ಶಿಕ್ಷಣ ಇಲಾಖೆ ಕೂಡಲೇ ಗಮನ ಹರಿಸಿ ಬಿಸಿಯೂಟ ಹೊರುವ ಶಿಕ್ಷಕರ ಹೊರೆ ಕಡಿಮೆ ಮಾಡಬೇಕಿದೆ. ಇದು ಸೂಪರ್ 3 ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡ್ಕೊಳಂಗಿಲ್ಲ ರೀ, ಏನು ಕುರ್ಚಾಗಿಲ್ಲ ಏನಿಲ್ಲ. ಅಲ್ಲಿ ನೋಡಿದ್ರೆ ಹಂಗೆ ಮಾಡ್ತೇವೆ, ಗರ್ಭಿಣಿಗೆ ಹಿಂಗೆ ಮಾಡ್ತೇವೆ ಅಂತ ಹೇಳ್ತಾರೆ, ಏನೂ ಮಾಡೋದು.